ಕೆರೆ ಅಲ್ಲಿ ಬೆಂಗಳೂರು ಸ್ಟೋರೀಸ್ ಚಾನಲ್ ಹಾಗಾಗಿ ದೊಡ್ಡ ಕೆರೆ ಒಳಗೆ ಮಾಡಿದ್ಮೇಲೆ ಹಳೆ ಮತ್ತು ಹೊಸ ಡೋಬಿಘಾಟ್. ನೀರು ಎಲ್ಲಿಂದ ಬರುತ್ತೆ ಅಂತ ಇಲ್ಲಿದೆ ನೀರು ಬೋರ್ ಇದೆ, ಇಲ್ಲೊಂದು ಬೋರ್ ಇದೆ, ಅಲ್ಲಿ ಮೇಲಿದೆ ಬಾವಿ ಇದೆ. ದೊಡ್ಡ ಬೆಂಗಳೂರಲ್ಲಿ ದೊಡ್ಡ ದೋಬಿಘಾಟ್ ಅಂದ್ರೆ ಇದೇನಾ? ಅಶ್ವಥ್ ನಾರಾಯಣ ಅವರೇ ಇದ್ರದೆಲ್ಲ ಫುಲ್ ನೋಡ್ಕೊಂತಿರೋದು. ಇಲ್ಲ ಇಲ್ಲ ಹಾ, ನಮಗೆ ಮಾಡಿಸ್ಕೊಟ್ಟಿದ್ದಾರೆ. ನಾವು ನೋಡ್ಕೊಂಡು ಕೆಲಸಗಳು ಮಾಡ್ಕೊಂಡು ರೆಡಿ ಮಾಡಿ ಬಟ್ಟೆಗಳು ಕಳಿಸ್ತಾ ಇದ್ದೀವಿ. ಇಲ್ಲಲ್ಲ. ಹೇ, ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಸ್ಟೋರೀಸ್ ಚಾನಲ್ ಅಗೇನ್. ಸೊ ಇವತ್ತಿನ ಈ ಒಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಥರ ದೋಬಿಘಾಟಲ್ಲಿ ಬಟ್ಟೆಗಳು ಬರುತ್ತೆ, ಹಾಗೆ ಕಸ್ಟಮರ್ಸಿಂದ ಬಟ್ಟೆಗಳು ಬಂದು ಮತ್ತು ರಿಟರ್ನ್ ಕಸ್ಟಮರ್ಸ್ಗೆ ಆ ಬಟ್ಟೆನ ಹೇಗೆ ತಲುಪಿಸ್ತಾರೆ, ಇದರ ನಡುವೆ ಏನೇನೆಲ್ಲ ಪ್ರಾಸೆಸ್ ಆಗುತ್ತೆ ಅನ್ನೋದನ್ನು ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಯಾರೆಲ್ಲ ನನ್ನ ಆ ಒಂದು ವ್ಲಾಗ್ನ ನೋಡದೇ ಇದ್ದಲ್ಲಿ ಪುನಃ ಮತ್ತೆ ನಿನ್ನೆ ವಿಡಿಯೋನ ಹೋಗಿ ನೋಡ್ಕೊಳ್ಳಿ. ಬಿಕಾಸ್ ಆ ಒಂದು ಪ್ರಾಸೆಸ್ ಏನಿದೆ ಈ ದೋಬಿಘಾಟಲ್ಲಿ ನಡೆಯುವ ಒಂದು ಪ್ರಾಸೆಸ್ಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಬಟ್ಟೆನ ಯಾವ ಥರ ಅವರು ಕ್ಲೀನ್ ಮಾಡ್ತಾರೆ ಅನ್ನೋದನ್ನು ನಾನು ನೀಟಾಗಿ ನಿಮಗೆ ಒಂದು ಪಿಕ್ಚರೈಸ್ ಮಾಡಿ ತೋರಿಸಿದ್ದೀನಿ. ದೋಬಿಗೆ ಕೊಡೋದು ಈಸಿ, ಆದರೆ ದೋಬಿಯಲ್ಲಿ ಏನು ಪ್ರೋಸೆಸ್ ನಡೆಯುತ್ತಲ್ಲ, ಸೊ ಅವರು ಎಷ್ಟೋ ಜನ ಫ್ಯಾಮಿಲಿ ಫುಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾವಾಗಿಂದ ಎಷ್ಟೋ ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಿನಕ್ಕೆ ಬಟ್ಟೆಗಳು ಒಂದು 3,000 ಮೇಲೆ ಬಟ್ಟೆಗಳನ್ನ ಒಗಿತಾರೆ. ಇವೆಲ್ಲನೂ ನಾನು ಹಳೆ ಒಂದು ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಈಗ ಈ ದೋಬಿಘಾಟ್ನ ಅಧ್ಯಕ್ಷರನ್ನ ನಾವು ಮೀಟ್ ಆಗೋಣ. ಸೊ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ತಿಳಿಸ್ಬಿಡ್ತೀರಾ? ಇಲ್ಲಿಯ ಒಂದು ಜೀವನನ ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಸೊ ಬನ್ನಿ ಇದೇ ಥರ ಹೋಗೋಣ. ಒಂದು ದೋಬಿ ಇದು ತುಂಬ ವರ್ಷ ಇದೆ. ಇದು 1888ರಲ್ಲಿ ಸ್ವಿಮ್ಮಿಂಗ್ ಕಟ್ಟಿರೋದು. ಅದಕ್ಕೆ ಮುಂಚೆನೇ ವಾಶ್ ಮಾಡ್ತಾ ಇದ್ದೀವಿ. ಅಲ್ಲಿ ಗಂಗನಕೋಟೆ ಕೆರೆ ಇದೆ, ಅಲ್ಲಿ ಕೆಲವು ಜನ ಎಲ್ಲ ವಾಶ್ ಮಾಡೋದು. ಇವಾನ್ ಮಾಡಿದ್ದಾರೆ, ಆನ್ ಮಾಡಿದ್ದೀನಿ. ಅಲ್ಲಿ ಎಲ್ಲಾನು ದೊಡ್ಡ ಕೆರೆ ಒಳಗೆ ವಾಶ್ ಮಾಡ್ಬೇಕಾದ್ರೆ ಅಲ್ಲಿ ತುಂಬಾ ಜನ ಎಲ್ಲ ವಾಶ್ ಮಾಡಕ್ಕೆ, ಸುಮಾರು ಜನ ವಾಶ್ ಮಾಡುವಾಗ ದೊಡ್ಡ ಕೆರೆ ಒಳಗೆ ಅಲ್ಲಿ ಏನಾಯ್ತು ಅಂದ್ರೆ ಫಾರೆಸ್ಟ್ ಅವರು ಇಲ್ಲಿ ವಾಶ್ ಮಾಡಬೇಡಿ, ನಿಮಗೆ ಬೇರೆ ಕಡೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಹಿರಿಕರಿಗೆ. ಇಲ್ಲಿ ಜಾಗ ಸಾಲಲ್ಲ ಅಂತ ದೊಡ್ಡ ಕೆರೆಯಲ್ಲಿ ಹೋಗಿ ವಾಶ್ ಮಾಡ್ಕೊಂಬರೋರು. ಆವಾಗ ದೊಡ್ಡ ಕೆರೆಯಿಂದ ಏನು ಮಾಡಿದ್ರು, ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಓಪನ್ ಆಯಿತು. ಈ ಸ್ವಿಮ್ಮಿಂಗ್ ಪೂಲ್ ಖಾಲಿ ಇದ್ದಿದ್ದರಿಂದ ದೊಡ್ಡ ಕೆರೆಗೆ ಯಾರು ವಾಶ್ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಕರ್ಕೊಂಬಂದು ರಾಮದೇವ್ ಅಂತ ಹೇಳಿ ಮಿನಿಸ್ಟರ್ ಅವಾಗ ಅವ್ರು ಕರ್ಕೊಂಬಂದು ಇಲ್ಲಿ ಅವಾಗ ಇದನ್ನ ಹಳೆ ಮತ್ತು ಹೊಸ ದೋಬಿಘಾಟ್ ಅನ್ನೋದಕ್ಕೆ ಅವಾಗ ಏನು ಮಾಡಿದ್ರು, ಅಲ್ಲೆಲ್ಲ ಕರ್ಕೊಂಬಂದು ಇದೇ ಡೋಬಿಘಾಟ್ನ 2 ಲಕ್ಷ ಚಿಲ್ಲರೆ ಗೌರ್ಮೆಂಟಿಂದ ಶಾಂಕ್ಷನ್ ಆಗಿ ಡೋಬಿಘಾಟ್ ಕಟ್ಟಿದ್ರು. ಇಲ್ಲಿ 3 ಎಕರೆ ಇದೆ. 3 ಎಕರೆ ಇದೆ. ನಾವು 71ನಲ್ಲಿ ಸಂಘ ರಿಜಿಸ್ಟ್ರೇಷನ್ ಮಾಡಿರೋದು. ಹಿರಿಕರು 71ನಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ಅದೇ ಥರ ನಡೆಸ್ಕೊಂಡು ಹಳೆ ಮತ್ತು ಹೊಸ ದೋಬಿಘಾಟ್ ಅನ್ನೋದಕ್ಕೆ ಅದೇ ಹೆಸರು. ಅದೇ ಹಳೆ ಮತ್ತು ಹೊಸ ಅನ್ನೋದು. ಇಲ್ಲಿ ಹಳೆಯರು ಯಾರು ಇದ್ರು ಅಲ್ಲಿಂದ ಕರ್ಕೊಂಬಂದ್ಮೇಲೆ ಡೋಬಿಘಾಟ್ ವಾಶ್ ಮಾಡಕ್ಕೆ ಇಲ್ಲಿ ಕರ್ಕೊಂಬಂದ್ ಬಿಟ್ಟು ಡೋಬಿಘಾಟ್ ಮಾಡಿದ್ಮೇಲೆ ಹಳೆ ಮತ್ತು ಹೊಸ ಡೋಬಿಘಾಟ್ ಅಂತ ಹೇಳಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿರೋದು ಹಿರಿಕರು. ಕೆಲ್ಸಗಾರರು ಅಂತಲ್ಲ, ಇಲ್ಲಿ ಏನು ನೆಂಬರ್ ಇದ್ರು, ಈ ಸಂಘದಲ್ಲಿ ಏನ್ ನೆಂಬರ್ ಇದ್ರು ಅವ್ರು ಮಾತ್ರ ಅವ್ರವರೇ ಇವತ್ತು ನೆಂಬರ್ಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು. ಇವತ್ತವರೆಗೂ ನೆಂಬರ್ಗಳೇ ಮಾಡ್ಕೊಂಡು ಹೋಗುದು. ಹೌದೌದು, ಅವರೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋರೆ, ಎಲ್ಲ ಇಲ್ಲೇ ಇದ್ದಾರೆ. ಇದೆಲ್ಲ ನಮ್ಗೆ ಯಡಿಯೂರಪ್ಪ ಅವ್ರು ಚೀಫ್ ಮಿನಿಸ್ಟರ್ ಆಗಿರುವಾಗ ನಮ್ಗೆ ಅಶ್ವಥ್ ನಾರಾಯಣ್ ಕೆಲಸ ಮಾಡಿಕೊಟ್ಟಿರೋದು, ನಾವು ಹಾಕಿರೋದಲ್ಲ. ನಮ್ಗೆ BBMP ಇಂದ ಅಶ್ವಥ್ ನಾರಾಯಣ್ ನಮ್ಗೆ ಏನಾಯ್ತು, ಅವ್ರು ಫಸ್ಟ್ 2ನೇ ಟೈಮು ಗೆದ್ದಾಗ ನಾವು ಅವರೇ ಬಂದು ನಮ್ಮನ್ನ ಇಲ್ಲಿ ನೀರಲ್ಲಿ ನಿಂತು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕೈ ಕಾಲು ಎಲ್ಲಾನು ನೋಡ್ಬಿಟ್ಟು ಅವರು ಡಾಕ್ಟರ್ ಆಗಿರೋದ್ರಿಂದ ನಮ್ಮ ಪರಿಸ್ಥಿತಿನೆಲ್ಲ ಅರ್ಥ ಮಾಡ್ಕೊಂಡು ನಾನು ನಿಮ್ಗೆ ಯಾವ್ದಾದ್ರು ಒಂದು ಇದು ಮಾಡ್ತೀನಿ ಅಂತ ಹೇಳಿ ನಮಗೆ ಗೊತ್ತಿಲ್ದಂಗೆನೆ ಬಿಲ್ಡಿಂಗ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು ನಮಗೆ ಮಿಷಿನ್ ಎಲ್ಲ ಹಾಕ್ಸಿ ಕೌನ್ಸಿಲರ್ ಮಂಜುನಾಥ್ ರಾಜ್ ಇದ್ದಾರೆ. ಮಂಜುನಾಥ್ ರಾಜು ಅವರು ಇಬ್ರು ಸೇರಿ ನಮಗೆ ಯಡಿಯೂರಪ್ಪ ಅವ್ರು CM ಆಗಿರುವಾಗ ನಮಗೆ ಮಿಷಿನ್ ಹಾಕ್ಕೊಟ್ಟಿರೋದು. ನಮಗೆ ಮಿಷಿನ್ ಹಾಕ್ಕೊಟ್ಟು ನೀವೇ ಹ್ಯಾಂಡ್ ಓವರಿಂಗ್ ಮಾಡಿ ಮೇಂಟೆನೆನ್ಸ್ ಮಾಡಿ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಈಗ ನಮ್ಮ ಹತ್ರ ಸುಮಾರು ಒಂದು 10-12 ಮಿಷಿನ್ ಇದೆ. ಹೈಡ್ರೋ ಇದೆ, ಮಿಷಿನ್ ಇದೆ, ಡ್ರೈಯರ್ ಇದೆ, ಕ್ಯಾಲೆಂಡರ್ ಮಿಷಿನ್ ಇದೆ. ಕೈಯಿಂದ ವಾಶ್ ಮಾಡೋದು ಅಂದ್ರೆ ಸಿಲ್ಕ್ ಬಟ್ಟೆ ಎಲ್ಲ ನಾವು ಮುಂಚೆ ಏನು ಹಳೇದಿದೆ ಅದ್ರಲ್ಲಿ ಕೈಯಲ್ಲಿ ಮಾಡ್ತಾರೆ. ಕೆಲವು ಅಲ್ಲಿ ಮಾಡ್ತಾರೆ, ಕೆಲವೆಲ್ಲ ಇಲ್ಲೇ ಮಾಡೋದು, ಜಾಸ್ತಿ ಮಿಷಿನ್ ಅಲ್ಲೇ ಮಾಡೋದು.
ಒಂದ್ ದಿನಕ್ಕೆ ಎಷ್ಟು ಲೀಟರ್ ಬೇಕಾಗತ್ತೆ ನೀರು? ಅದೆಲ್ಲ ಹೇಳಂಗಿಲ್ವಾ? ಅದೆಲ್ಲ ಹೇಳ್ಬೇಡಿ. ನೀರಿನ ಒಂದು ವಿಷಯ ಬಿಟ್ಟು ಬೇರೆ ಬೇಕಾದ್ರೆ ಏನನ್ನ ಜಾಸ್ತಿ ಕೆಲಸಗಾರ ಯುವಕರಿದ್ದಾರಾ ಅಥವಾ ಸ್ವಲ್ಪ ಏಜ್ಡ್ ಪರ್ಸನ್ಸ್ ಹೆಂಗಿದ್ದಾರೆ? ಇವಾಗ ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಎಲ್ಲ ಇಲ್ಲೇ ಹುಟ್ಟು ಬೆಳೆದಿರೋರು ಹೋಗಿರ್ತಾರೆ, ಅವ್ರವ್ರ ಮಕ್ಕಳುಗಳು ಕೆಲಸ ಮಾಡ್ತಾ ಇರ್ತಾರೆ. ಹಂಗೇನೆ ಅದು ಪರಂಪರೆಯಾಗಿ ಬಂದಿದೆ. 192 ಮನೆ ಕ್ವಾರ್ಟರ್ಸ್ ಕಟ್ಕೊಟ್ಟಿದ್ದಾರೆ. ಎಷ್ಟು ಕ್ವಾರ್ಟರ್ಸ್ ಕಟ್ಟಿದ್ದಾರೆ? 192 ಮನೆ ಇದೆ. ಇದೆಲ್ಲ ಸೇರಿ ಅಷ್ಟಿದೆಯಾ? ಹೌದೌದು. ಇದು ಸುತ್ತು ಕಾಂಪೌಂಡ್ ಸುತ್ತು 192 ಮನೆ ಆಗಿದೆ. 192 ಮನೆ ಜೊತೆಗೆ ಎಲ್ಲರಿಗೂ ಒಂದೊಂದು ಮನೆ ಇದೆ. ಇಲ್ಲಿ ನೆಂಬರ್ ಕೆಲಸಗಾರರು ಅನ್ನೋದು ಉದ್ದೇಶ ಬರಲ್ಲ, ಕೆಲಸಗಾರರ ವಿಷಯ ಬರಲ್ಲ. ನೆಂಬರ್ ಯಾರಿದ್ರು ನೆಂಬರ್ಗೆ ಒಂದೊಂದು ಮನೆ ಕೊಟ್ಟಿದ್ದಾರೆ. ಅಷ್ಟು ಇಲ್ಲಿ ರೂಮ್ಸ್ಗಳಿವೆ. ಹೌದು. ಸುತ್ತು ನೀವು ಆ ಗಣೇಶನ ದೇವಸ್ಥಾನದಿಂದ ಸುತ್ತು ನೋಡ್ಕೊಂಬಂದು ಎಲ್ಲ ಇದೆ. ಹೌದೌದು, ಕ್ವಾರ್ಟರ್ಸ್ ಇದಕ್ಕೆ ಸಂಬಂಧಪಟ್ಟಿರೋದೆ. ಸ್ಲಮ್ ಬೋರ್ಡ್ ಇಂದ ಇದು ಮಾಡಿ ನಮ್ಗೆ MLA ಅವರು ಎಲ್ಲ 192 ಮನೆ ಇಲ್ಲಿರೋರ್ಗೆಲ್ಲ ಅನುಕೂಲ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ. ಹೌದೌದು, ಇದೇ ಫೇಮಸ್. ಹೌದು, ಇದೆ ಅಂತ ನಾವು ಹೇಳ್ಕೊಳಕ್ಕಾಗಲ್ಲ. ನಾವೊಬ್ಬರು ಅಧ್ಯಕ್ಷ ಆಗಿ ಅವ್ರವರು ಎಲ್ಲೆಲ್ಲಿ ಲೀಡರ್ಗಳು ಅವ್ರವ್ರ ಡೋಬಿಗಟ್ಟಿ ಸಂಬಂಧಪಟ್ಟಂಗೆ. ಹೌದೌದು, ದೊಡ್ಡದು ಅಂತ ಜಾಗ ಬಂದ್ರೆ ಇದೆ. ಹೌದು, ಅಲ್ಲೆಲ್ಲ ಯಾಕೆಂದ್ರೆ ಅವ್ರವ್ರು ಲೀಡರ್ಗಳು ಶಿಫ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಎಲ್ಲಿ ಹೆಂಗ್ ನಡೆಸ್ತಾರೋ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ನಮ್ಮ ಇದರಲ್ಲಿ ಎಲ್ಲ ಒಂದು ಸಹಕಾರ ಕೊಡ್ತಾರೆ ಎಲ್ಲ ಲೀಡರ್ಗಳಾಗ್ಬೋದು. ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಮ ಅಸೋಸಿಯೇಷನ್ ಅಲ್ಲಿ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡ್ತೀವಿ, ಒಬ್ಬರೇ ಅಂತ ಇಲ್ಲ. ಇದು 2 ಡೋಬಿಗಟ್ಟು ಅಂತ ಏನು ಹೇಳ್ತೀರಾ, 2 ಡೋಬಿಗಟ್ಟು ಇಲ್ಲ, ಇವಾಗ ಒಂದೇ ಡೋಬಿಗಟ್ಟು. ಅಲ್ಲಿರೋರು ಸಹಕಾರ ಕೊಡ್ತಾರೆ, ಇಲ್ಲಿರೋರು ಸಹಕಾರ ಕೊಡ್ತಾರೆ, ಎಲ್ಲಾರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಹೌದೌದು. ಮತ್ತೆ ನಮ್ಮ ಹೆಸರು ನಾಗರಾಜ್ ಅಂತ, ಬೆಳ್ಳಿ ನಾಗರಾಜ್ ಅಂತ. ನಾವು ಸುಮಾರು 82ರಲ್ಲಿ ಇಲ್ಲಿ ಬಂದಿದ್ದಮ್ಮ. ನಮ್ಮದು ನೆನ್ಮಂಗ್ಲ ಹತ್ರ ಎಣ್ಣಿಗೆರೆ. ನಾವು ಚಿಕ್ಕ ಹುಡುಗರಿಂದ ಇಲ್ಲೇ ಇದ್ದೀವಿ. ಕಷ್ಟಪಟ್ಟಷ್ಟು ಖುಷಿನಮ್ಮ. ಕಷ್ಟಪಡೋರ್ಗೆ ಏನ್ ಬೇಕಾದ್ರೂ ಖುಷಿನೇ. ಹಾಳು ಮಾಡ್ಕೊಂಡವ್ರಿಗೆ ಏನಿಲ್ಲ ಅಂದ್ರೂ ಖುಷಿ ಇರಲ್ಲ ಅಷ್ಟೇ. ಯಾವ್ದೇ ಕೆಲಸ ಆಗಿರ್ಬೋದು, ಆ ಕೆಲ್ಸಕ್ಕೆ ಗೌರವ ಕಟ್ಕೊಂಡು ಮಾಡ್ಕೊಂಡು ಹೋದ್ರೆ ಎಲ್ಲೋದ್ರೂ ಕೈ ಹಿಡಿತದೆ. ಅದು ಥ್ಯಾಂಕ್ಸ್. ಹಾ ಹೌದು, ಅವ್ರು ಹೇಳಿದ್ರು ನಿಮ್ಮ ಅಧ್ಯಕ್ಷರು ಅಶ್ವಥ್ ನಾರಾಯಣ್ ಸರ್ ಬಂದ್ಮೇಲೆ ಇವ್ರು ಇಲ್ಲಿ ಇದು ಮಾಡೋದಂತ. ಕೆರೆನ ಹೋಗಿದ್ರೆ ಎಲ್ಲೋ ಹೆಂಗೆ ಹೋಗ್ಬೇಕು? ಹಿಂಗೆ ಹೋಗ್ಬೇಕಾ? ಮೊದ್ಲಿಲ್ಲ, ಹಳೆ ಕಾಲದಿಂದನೂ ಸುಮಾರು 100 ವರ್ಷದಿಂದನೂ ಅಲ್ಲೇ ಒಗೆಯೋದು. ಅಲ್ಲಿ ಬಟ್ಟೆ ಹೋಗಿ ಬಿಟ್ರೆ ಕೈ ಕಾಲೆಲ್ಲ ನೋಡಕ್ ಆಯ್ತಾ ಇರ್ಲಿಲ್ಲ. ಹೆಂಗಿತ್ತು ಅಂದ್ರೆ ಈ ಕೋಳಿ ಮಾಂಸ ಬೆಂದಿರ್ತದಲ್ಲ, ಹೌದು, ಆ ತರ ಇತ್ತು ನಮ್ ಕೈ ಕಾಲೆಲ್ಲ. ಬೆಳಗ್ಗೆ ನಿಂತ್ಕೊಂಡ್ಬಿಟ್ರೆ ನೀರಲ್ಲಿ ಸಾಯಂಕಾಲ ಗಂಟನೂ ಅಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇದ್ವು. ಆದ್ರೆ ಅವಾಗ ಅಲ್ಲಿ ನೋಡಿದ್ರೆ ನಮ್ ಕೈ ಕಾಲೆಲ್ಲ ನೋಡಕ್ ಆಯ್ತಾ ಇರ್ಲಿಲ್ಲ. ಸೇಮ್ ಕೋಳಿ ಮಾಂಸ ಹೆಂಗ್ ಬೆಂದ್ರೆ ನಮ್ ಕೈ ಇರ್ತದೆ ಅದೇ ತರ ಇರ್ತಾ ಇತ್ತು. ಊಟ ಮಾಡಕ್ ಆಯ್ತಾ ಇರ್ಲಿಲ್ಲ. ಅವರು ಇದನ್ನ ಹಾಕೊಟ್ಟಿದ್ಕೆ ನಮ್ಗೆ ತುಂಬಾ, ಅವಾಗ 100 ರೂಪಾಯಿ ಕೆಲಸ ಮಾಡೋರು ಇವಾಗ 200 ರೂಪಾಯಿ ಕೆಲಸ ಮಾಡ್ತೀವಿ ಇಲ್ಲಿ ನಾವು. ಎಲ್ಲ ಕ್ವಾರ್ಟರ್ಸ್ಗಳು ಮೆಂಬರ್ಸ್ಗೆ ಕ್ವಾರ್ಟರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವರೆಲ್ಲ ಇಲ್ಲೇ ಇರ್ತಾರೆ, ಮತ್ತೆ ಇಲ್ಲೇ ಬಟ್ಟೆ ವಾಶ್ ಮಾಡ್ತಾರೆ, ಮತ್ತೆ ಮನೆಗೆ ಹೋಗ್ತಾರೆ, ಅವ್ರ ಫ್ಯಾಮಿಲಿ ಜೊತೆ ಇರ್ತಾರೆ. ಇದೆಲ್ಲ ಕ್ವಾರ್ಟರ್ಸ್ ನೋಡಿ. ಬೆಂಗಳೂರು ಸ್ಟೋರೀಸ್ ಚಾನಲ್. ಕೆರೆ ಅಲ್ಲಿ ನೋಡಿ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ. ಸೊ ಇದು ಹಳೆ ಕೆರೆ ಆಗಿತ್ತು, ಮೊದಲೆಲ್ಲ ಇಲ್ಲೇ ಬಟ್ಟೆ ವಾಶ್ ಮಾಡ್ತಾ ಇದ್ರು. ಬಟ್ ಈಗ ಒಂದು 15 ವರ್ಷದಿಂದ ಮಷಿನ್ಗಳು ಬಂದಿವೆ. ಹಾಗೆ ಇವ್ರುಗಳಿಗೆಲ್ಲ ಒಂದ್ ಸ್ವಲ್ಪ ಕೆಲಸ ಆರಾಮಾಗಿದೆ. ಯಾಕಂದ್ರೆ ಮುಂಚೆ ಎಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ರು, ಅಷ್ಟು ಕಷ್ಟ ಪಡ್ತಾ ಇದ್ರು. ಈಗ ಮಷಿನ್ಗಳು ಬಂದಾಗಿಂದ ಇವ್ರುಗಳ ಕೆಲಸ ಸ್ವಲ್ಪ ಕಮ್ಮಿ ಆಗಿದೆ. ಸೊ ನೋಡಿದ್ರಲ್ಲ ಇವತ್ತು ಈ ಬಟ್ಟೆ ಒಗೆಯೋರ ಕಷ್ಟಗಳನ್ನ. ಸೊ ಈ ತರ ಒಂದು ಪ್ಲೇಸ್ಗೆ ನಾವ್ ಯಾವತ್ತೂ ಬಂದಿರಲ್ಲ. ಜಸ್ಟ್ ಬಟ್ಟೆ ಹಾಕ್ತಿವಿ, ವಾಶ್ ಮಾಡಕ್ ಕೊಡ್ತೀವಿ, ಐರನ್ ಮಾಡಕ್ ಕೊಡ್ತೀವಿ. ಆದ್ರೆ ಇವುಗಳ ಹಿಂದೆ ತುಂಬಾ ಜನರ ಪರಿಶ್ರಮ ಇದೆ. ಸೊ ಇಂಥವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡಿದೀನಿ. ಸೊ ಇವ್ರ ಕಷ್ಟಗಳನ್ನ ನೀವು ನೋಡಿ ಅಂತ. ಇವ್ರಗಳ ಒಂದು ಪರಿಶ್ರಮಕ್ಕೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ಕಥೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬ್ಯಾಂಗ್ಳೂರ್ ಸ್ಟೋರೀಸ್ನ ಇದೇ ತರ ನೋಡ್ತಾ ಇರಿ. ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ವಿಡಿಯೋಗಳನ್ನ ನೋಡ್ಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಒಂದು ಹೊಸ ಕಥೆ ಜೊತೆ ಸಿಗ್ತೀನಿ.